ನಮಸ್ಕಾರ ಅನ್ನದಾತ ಬಂಧುಗಳೇ. ಇವತ್ತು ನಾನು ಯೂಟ್ಯೂಬ್ ಮೂಲಕ ನಾವು ಸಾಕಷ್ಟು ವಿಷಯಗಳನ್ನ ಅಡಿಕೆ ತೋಟಕ್ಕೆ ಸಂಪರ್ಕ ಕೊಡ್ತಾ ಇರೋದ್ರಿಂದ ಅಂತ ಒಬ್ಬ ರೈತರು ನನಗೆ ಇವತ್ತು ವಿಶ್ ಮಾಡಿ ಕರೆದಿದ್ದರು ಚಿತ್ರದುರ್ಗದಿಂದ. ಅಂದರೆ ನಮ್ಮ ದಾವಣಗೆರೆ ಮತ್ತು ಹಿರಿಯೂರು ಮಧ್ಯದಲ್ಲಿ ಬರುವಂಥದ್ದು, ಹೈವೇನಲ್ಲಿ ಬರುವಂಥದ್ದು ಚಿತ್ರದುರ್ಗದಿಂದ ಹತ್ತಿರದಲ್ಲಿರುವಂಥ ಪ್ಲೇಸು. ಇಲ್ಲಿ ನಮ್ಮ ನಿತಿನ್ ಸರ್ ಅಂತೇಳಿ ಅವ್ರು ಆಲ್ರೆಡಿ ಬಿಸ್ನೆಸ್ಸಲ್ಲಿ ಇರೋಂಥವ್ರು. ಹಾಗೆ ಯೂಟ್ಯೂಬಲ್ಲಿ ಏನೋ ನೋಡಿದೆ ಸರ್ ಹಿಂಗೆ ಅಂತೇಳಿ ಅವ್ರಿಗೂ ಸಾಕಷ್ಟು ಏನೇನೋ ಬೇರೆ ಪ್ರಯೋಗ ಮಾಡಿದ್ದಾರೆ. ಅದು ಈ ಬೆಳೆ ಏನು ಎಷ್ಟು ವರ್ಷದ್ದು ಏನು ಮತ್ತು ಈ ಜಮೀನನ್ನು ಖರೀದಿ ಮಾಡಿಕೊಂಡು ನಾಟಿ ಮಾಡಿದ್ದಾರೆ. ಮತ್ತು ಅವರವರ ಎಜುಕೇಷನ್ ಅಥವಾ ಅವ್ರಿಗೆ ಗೊತ್ತಿರೋಷ್ಟು ವಿಷಯಗಳನ್ನು ಇಲ್ಲಿ ಅಪ್ಲೈ ಮಾಡ್ಕೊಂಡಿದ್ದಾರೆ. ಏನು ಎಂತು ಮತ್ತು ಎಷ್ಟು ಗಿಡ ಇದ್ದಾವೆ, ಎಷ್ಟು ಡಿಸ್ಟೆನ್ಸ್ ಏನು ಮಾಡಿದ್ದಾರೆ, ಇಲ್ಲಿವರೆಗೆ ಮಾಡಿದ ಪದ್ಧತಿಗಳನ್ನ ಎಲ್ಲ ಸಂಪೂರ್ಣ ವಿಚಾರ ತೊಗೊಳ್ಳೋಣ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ಈ ಬೆಳೆ ಮೊದಲು ನಾನು ಅಪ್ಲೈ ಮಾಡೋದಕ್ಕಿಂತ ಅಥವಾ ಗ್ರೀನ್ ಪ್ಯಾಂಟ್ ಕೊಡೋದಕ್ಕಿಂತ ಅಥವಾ ನಮ್ಮ ಅಡ್ವೈಸ್ ಕೊಡೋದಕ್ಕಿಂತ ಮೊದಲು ಹೇಗಿತ್ತು ಅನ್ನೋದನ್ನು ನಾನು ಪ್ರೂಫ್ ಸಮೇತ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಇದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಅವ್ರ ಅನುಭವಗಳನ್ನು ಏನು ಮಾಡಿದ್ರು ಏನೋ ವಿಚಾರಗಳನ್ನು ಅವ್ರ ಬಾಯಿಂದನೇ ತೊಗೊಳ್ಳೋಣ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ನಿತಿನ್ ಅಂತೇಳಿ. ಸರ್ ನನ್ನ ಪರಿಚಯ ಆಗಿದ್ದು ತಮಗೆ ಯೂಟ್ಯೂಬ್ ಮೂಲಕ. ಈ ವಿಡಿಯೋಗಳು ನೋಡಿದ್ದೆ ಸರ್ ಅಂತ ಹೇಳಿದ್ರಿ. ನಾನು ಕೆಲವೊಂದು ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡೆ. ನೀವು ಅದಕ್ಕೆ ಒಪ್ಪಿಕೊಂಡ್ರಿ. ಆ ಕಮಿಟ್ಮೆಂಟಿಗೆ ಒಪ್ಪಿಕೊಂಡದಕ್ಕೆ ನಾನು ಇವತ್ತು ನಿಮ್ಮ ಹತ್ರ ಬಂದಿದ್ದೀನಿ. ಸರ್ ಈಗ ಇದು ಎಷ್ಟು ಎಕರೆ ಬರುತ್ತೆ ಟೋಟಲ್? ಸರ್ ಇದು ಟೋಟಲ್ 2 ಎಕರೆ 8 ಗುಂಟೆ ಜಮೀನು. ಹಾಂ ಸರ್. ಟೋಟಲ್ 1396 ಗಿಡ ಇದೆ. 1396 ಗಿಡ. 8x8 ಸರ್ ಇದು? 8x8. ಗಿಡ ಹೆವಿ ಇದೆ ಅಂದರೆ ಜಮೀನು ಕಡಿಮೆ, ಗಿಡ ಜಾಸ್ತಿ ಆಯಿತು. ಅವಾಗ ನ್ಯೂಟ್ರಿಷನ್ ಕೆಪಾಸಿಟಿನೂ ಬೇಕಾಗುತ್ತೆ ಅದಕ್ಕೆ ತಕ್ಕಷ್ಟು. ಸರ್ ಈಗ ಗಿಡ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು ಇದಕ್ಕೆ? ಸರ್ 1 ವರ್ಷ 2 ತಿಂಗಳು. 1 ವರ್ಷ 2 ತಿಂಗಳು ಅಂದರೆ 14 ತಿಂಗಳು ಗಿಡ ಇದೆ. 14 ತಿಂಗಳು ಗಿಡ ಇದೆ. ಸರ್ ಈಗ ಇಲ್ಲಿವರೆಗೂ ಮಾಡಿರೋವಂಥ ವ್ಯವಸ್ಥೆಗಳು ಅಂದರೆ ನೀವು ಮೂಲತಃ ಭೂಮಿ ವಿಚಾರಗಳಲ್ಲಿ ಸಂಪಟ್ಟಂಗೆ ಏನಾದ್ರು ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲಿ ಸುತ್ತಮುತ್ತ ಇರುವಂಥ ರೈತರು? ಖರೀದಿ ಮಾಡಿದ ಜಮೀನು ಸರ್ ಇದು. ಇದು ಫಸ್ಟ್ ಸ್ವಲ್ಪ ಸೌಳು ಭೂಮಿ ಅಂತ ಅಂತಿದ್ರು. ಓಕೆ, ಕರ್ಲು ಅಂತಾರಲ್ಲ ಆ ಥರ ಅಂತಿದ್ರು. ಬಟ್ ಇದು ಕೆಂಪು ಮಣ್ಣೆ. ನಾವು ಸಾಯಿಲ್ ಟೆಸ್ಟ್ ಮಾಡಿಸಿದ್ವಿ, ತೋರಿಸಿದ್ವಿ ಫೋಟೋ. ಅದಾದ್ಮೇಲೆ ನಾವು ಕೆರೆ ಎರೆಮಣ್ಣು ನೋಡ್ಸಿದ್ವಿ. ಹೆಚ್ಚು ಕಮ್ಮಿ 1300 ಲೋಡ್ ಎರೆಮಣ್ಣು. 1300 ಲೋಡ್ ಹಾಕಿರಿ? ಓಕೆ. ಅಡಿ ಮೇಲೆ ಓಡಿಸಿದ್ವಿ. ಹಾಂ ಸರ್. ಓಡಿಸಿ ನಾವು 1 ವರ್ಷ ಹಂಗೆ ಬಿಟ್ಟು ಅದು ಮಾರನೇ ವರ್ಷ ನಾವು ನಾಟಿ ಮಾಡಿ. ಅಂದ್ರೆ ಲಾಸ್ಟ್ ಇಯರ್ ಮೇ 2023 21ನೇ ತಾರೀಕು ನಾವು ನಾಟಿ ಮಾಡಿದ್ವಿ. 22 ಮಾಡಿದ್ವಿ. ಬಟ್ ಏನಂದ್ರೆ ಸರ್ ನೋಡ್ರಿ, ಇಲ್ಲಿ ಒಂದೊಂದು ಗಿಡಗಳು ಭಾಳ ಚೆನ್ನಾಗಿ ಬಂದಿದ್ದಾವೆ. ನಮಗೆ ಚೆನ್ನಾಗಿ ಬಂದೇವೆ ಅನಿಸ್ತದೆ. ಇನ್ನೊಂದು ಗಿಡ ಭಾಳ ಡಲ್ಲು. ಆ ಕಡೆ ಸ್ವಲ್ಪ ಬೆಳವಣಿಗೆ, ಆ ಕಡೆ ಜಮೀನು ಸಮಸ್ಯೆ ಇದೆ. ಹೋಗೋಣ, ಅಲ್ಲೇನೂ ಹೋಗೋಣ. ಸರ್ ಇದು ಯಾಕೆ ನಾನು ಇಲ್ಲಿ ವಿಡಿಯೋ ಮಾಡ್ತೇನೆ ಅಂದರೆ, ನಿಮ್ದು ಗಿಡ ಇಲ್ಲೇ ಚೆನ್ನಾಗಿರೋಂಥದ್ದು. ಈ ಭಾಗದಲ್ಲಿ ಗಿಡ ಚೆನ್ನಾಗಿದೆ ಅಂತ ನೀವು ಅನ್ಕೊಂಡಿರಿ. ಅದು ಇಲ್ಲಿ ಗಿಡ ನಾನು ಜೂಮಲ್ಲಿ ತೋರಿಸ್ತಾ ಇದ್ದೀನಿ. ಈ ಗಿಡ ಇದೆಲ್ಲ ನಿಮ್ದು ಬದು ಭಾಗದಲ್ಲಿ 2ನೇ ಸಾಲ. ಇದು ಈ ಬದು ಭಾಗದಲ್ಲಿ 2ನೇ ಸಾಲ. ಅದು ಅಂದ್ರೆ ಅಲ್ಲಿ 1, 2, 3ನೇ ಸಾಲ. ಹೌದಾ? ಇದು 3ನೇ ಗಿಡದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲೇ ಸುಳಿ ಸಣ್ಣ ಆಗ್ತಾ ಇದೆ. ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಜಾಸ್ತಿ ಕಾಣ್ತಿದೆ. ಸುಳಿಯಲ್ಲೇ ಸ್ಟ್ರೆಂತ್ ಬರ್ತಾ ಇಲ್ಲ. ಈ ಎಲೆಗಳನ್ನು ಅಬ್ಸರ್ವ್ ಮಾಡಿದ್ರೆ ನಾವು ಮೇಲಿನ ಎಲೆ ಅದಕ್ಕಿಂತ ದೊಡ್ಡದು ಬರಬೇಕು, ಸಣ್ಣ ಬರ್ತಾ ಇದೆ. ಜೊತೆಗೆ ರೆಡ್ ಮೆಡ್ಸ್ ಪ್ರಾಬ್ಲಮ್ ಬೇಸಿಗೆಯಲ್ಲಿ ಜಾಸ್ತಿ ಕಾಡಿದೆ. ನಿಮಗೆ ಈ ರೆಡ್ ಮೆಡ್ಸ್ ಪ್ರಾಬ್ಲಮನ್ನು ನೀವು ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ. ಹಾಗಾಗಿ ನೀವು ಇದಕ್ಕೆ ಏನು ಸ್ಪ್ರೇ ಕೊಟ್ಟಿಲ್ವಾ? ಇಲ್ಲ, ಏನು ಕೊಟ್ಟಿಲ್ಲ, ಸ್ಪ್ರೇ ಏನೂ ಮಾಡಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ನಾನು ನೋಡ್ದಂಗೆ ಆಯಿತು. ಜೊತೆಗೆ ಭೂಮಿಯಲ್ಲೇ ನೀವು ಹೇಳಿದಂಗೆ ಸ್ಟ್ರೆಸ್ ಇದೆ ಇದಕ್ಕೆ ಆಲ್ರೆಡಿ. ಆ ಸ್ಟ್ರೆಸ್ಸಿಗೆ ಸಂಪಟ್ಟಂಗೆ ಅಪ್ಲೈ ಮಾಡ್ಕೊಳ್ಳೋಣ. ಮತ್ತು ನೀರಿನ ಗುಣ ಹೇಗೆ ಅನಿಸುತ್ತೆ ಸರ್? ಸ್ವಲ್ಪ ನೀರು ನನಗೆ ಸೌಳು ಇರೋಂಗೆ ಕಾಣುತ್ತೆ ಅನಿಸುತ್ತೆ. ಉಪ್ಪು ನೀರು ಅಥವಾ ಅನಿಸುತ್ತೆ, ಅಥವಾ ಸಪ್ಪೆ ನೀರು ಅಂತವಲ್ಲ ಆ ಥರ ಇರಬೇಕು ಸರ್. ಹಾಂ, ಅದು ನಿಮಗೆ ಅದು ಅಬ್ಸರ್ವ್ ಮಾಡಿಲ್ಲ. ಅದರ ಮಣ್ಣು ಬೆಳ್ಳಗಂತೂ ಆಗ್ತಾ ಇದೆ. ಹೌದಲ್ಲ ಸರ್? ಮಣ್ಣು ಬೆಳ್ಳಗಾಗ್ತಾ ಇದೆ. ಜೊತೆಗೆ ಇದರಲ್ಲೇ ಸುಣ್ಣದ ಕಲ್ಲಿದೆ. ನೀವು ಜಮೀನಲ್ಲೇ ಸುಣ್ಣದ ಕಲ್ಲು ಸಿಗ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು. ಈ ಜಮೀನು ಇದೆ ನೋಡ್ರಿ, ಈ ಸುಣ್ಣದ ಕಲ್ಲು ಇದೆಲ್ಲ ಇಲ್ಲೂ ಇದೆ ನೋಡ್ರಿ, ಇಲ್ಲಿದ್ದಾವೆ. ಅದ ಇದು ಸುಣ್ಣದ ಕಲ್ಲು ಇದಿದೆ ಅಲ್ಲ ಸರ್? ಇದಿತ್ತು ಅಂದರೆ pH ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಮಣ್ಣನ್ನು ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ನಾವು ಸ್ವಲ್ಪ ಜಿಪ್ಸಮ್ ಇವೆಲ್ಲ ಕೊಡಬೇಕಾಗಿತ್ತು. ಅದು ನಿಮಗೆ ಇಲ್ಲಿವರೆಗೆ ಅಡ್ವೈಸ್ ಮಾಡಿಲ್ಲ ಯಾರು, ಹಾಗಾಗಿ ಕೊಟ್ಟಿಲ್ಲ. ಇನ್ನು ಮುಂದೆ ಏನಿದೆ, ನಮ್ಮ ಒಂದು ಹತೋಟಿ ಬಂದಾದಮೇಲೆ ನಾವೇನು ಇವತ್ತು ಕಮಿಟ್ಮೆಂಟ್ ಆಗ್ತದೆ. ಇಲ್ಲಿ ನೋಡಿರಿ ಸರ್, ಈ ಗಿಡದ ಬೆಳವಣಿಗೆ ಲೆಕ್ಕ ಹಾಕಿದಾಗ ಈ ಎಲೆ ತಿಂದು ಹಾಕ್ತು, ಈ ಎಲೆನೂ ತಿಂದು ಹೋಯ್ತು. ಈ ಹಸಿರು ಇತ್ತು ಅಂದರೆ, ಈಗ ಯೆಲ್ಲೋಯಿಶ್ ಬಂತು ಅಂದರೆ ಗಿಡಕ್ಕೆ ಆಹಾರ ತಯಾರು ಮಾಡೋಕ್ಕಾಗಲ್ಲ. ಆರಾಮ್ಲಿ ಸ್ಟಾಪ್ ಆಗುತ್ತೆ. ಅವಾಗ ಬಡ್ಡೆ ತೊಂದರೆ ಆಗೇ ಆಗುತ್ತೆ. ಈ ಗಿಡದ ಏಜ್ ಆಯಿತು ಬಿಟ್ಟರೆ ಬೆಳವಣಿಗೆ ಇಲ್ಲ. ಇಲ್ಲೇನಾಯಿತು, ಈ ಎಲೆ ನೋಡ್ರಿ, ಇದು ಸ್ವಲ್ಪ ಹಸಿರು ಕಾಣ್ತಿದೆ, ಆದರೆ ಇದರಲ್ಲೂ ಸಹಿತ ತಿಂದು ಹಾಕಿದೆ. ಈ 3 ಎಲೆಗಳಲ್ಲಿರುವಂಥ ತೊಂದರೆಗಳಿಂದ ಇದು ಆಟೋಮೆಟಿಕ್ ವೀಕ್ ಆಯಿತು. ಇದು ಸಣ್ಣ, ಇದು ನೋಡ್ರಿ, ಇದಕ್ಕಂತೂ ಸಣ್ಣದು ಬಂತು. ಮುಂದೆ ಸಣ್ಣದಾಗ್ತಾ ಗಿಡನ ಹೋಗ್ಬಿಡ್ತವೆ. ಹಾಗಾಗಿ ನಾವು ಇವೆಲ್ಲ ವಿಷಯಗಳನ್ನ ಇಟ್ಕೋಬೇಕು. ಜೊತೆಗೆ ಸರ್ ನಂದೇನು ಅಂದರೆ, ನೀವೇನು ಯೂಟ್ಯೂಬಲ್ಲೇ ಬೇರೆ ರೈತರದ್ದು ವಿಡಿಯೋಗಳು ನೋಡಿದ್ರಿ. ಇವತ್ತು ಯಾಕೆ ಈ ವಿಡಿಯೋ ಮಾಡ್ತದೆ ಅಂದರೆ, ಇದು 2ನೇದು ನಿಮ್ಮದು ಜೆಟ್ ಇದೆಲ್ಲ, ಇದು ರೋಡಿಂದ 2ನೇದು ಹೌದಲ್ರಿ? ಇದು ಈ ಭಾಗದಲ್ಲಿ ನಾನು ವಿಡಿಯೋ ತೊಗೊತಾನೆ. ಸರ್ ಈಗ ನಾನು ರೈತರ ಹತ್ರ ಮಾತಾಡೋದೇನು ಅಂದರೆ, ಮೊದಲಿಂದ ಸ್ಟಾರ್ಟಿಂಗಲ್ಲೇ ಟ್ರೀಟ್ಮೆಂಟ್ ಅಥವಾ ಭೂಮಿ ಉಪಚಾರದಿಂದ ನಮ್ಮದನ್ನು ಆರ್ಗ್ಯಾನಿಕಲ್ಲಿ ಮಾಡ್ಕೊಂಬಂದ್ರೆ ಅಥವಾ ನಮ್ಮ ಅಡ್ವೈಸಲ್ಲಿ ಮಾಡಿದರೆ, ನಾವು ಹೇಳೋದು 4ನೇ ವರ್ಷಕ್ಕೆ ನಾವೊಂದು 10% 20% ತನಕ ಕಾಯಿ ಬಿಡಿಸ್ಕೊಡ್ತೇವೆ ಅಂತ ಉದ್ದೇಶ. ಅದು ಡ್ರಾಪ್ ಆಗಬಾರ್ದು, ನಿಲ್ಲಬೇಕು ಅಂತ. ಒಂದು 10% 20% ಅದು ಕಾಯಿ ನಿತ್ಯನೇ ಇರುತ್ತೆ. 5ನೇ ವರ್ಷಕ್ಕೆ ನಿಮಗೆ 75% ಮೇಲೆ ಬಂದುಬಿಡುತ್ತೆ.
ಒಂದೇ ಲೆವೆಲ್ ಇತ್ತು ಅಂದರೆ ಸಾಗುಣೆ ಆಗ್ಲಂಗೆ ಏನೆಲ್ಲ ಇತ್ತು ಅಂದರೆ ಒಂದು 75% ತನಕ ಬರುತ್ತೆ. ಹಾಗಾಗಿ ನನ್ನ ಉದ್ದೇಶ ಏನಂದರೆ 5ನೇ ವರ್ಷಕ್ಕೆ ನಿಮಗೆ ಮಿನಿಮಮ್ ಒಂದು ನಿಯರ್ ಒಂದು 70 ರಿಂದ 80 ಕ್ವಿಂಟಲ್ ತನಕ ಅಡಿಕೆ ತರಬೇಕು ಅನ್ನೋಂಥದ್ದು ಒಂದು ಪ್ಲಾನಿಂಗ್ ನಂದು ರೆಡಿ ಇದೆ. ಹಾಗಾಗಿ ನಾವು ಆ ರೀತಿಯೆಲ್ಲ ರೈತರ ಹತ್ರ ಸರ್ವಿಸ್ ಮಾಡ್ತಾ ಇರೋದು. ನೀವು ನನಗೆ 1 ವರ್ಷ 2 ತಿಂಗಳ ನಂತರ ಸಿಕ್ಕಿರಿ ಅಂದರೆ ಇವತ್ತು ಡೇಟು 5/8/2024 ಇವತ್ತಿನ ದಿವಸ ಅಂದರೆ ಶ್ರಾವಣದ ಫಸ್ಟಿನ ದಿವಸ ಶ್ರಾವಣ ದಿವಸ ಇವತ್ತೇ ಬಂದಿದ್ದೆ ನಾನು. ಹಾಗಾಗಿ ತಾವು ನನ್ನ ಒಂದು ವಿಚಾರಗಳಿಗೆ ಸಂಪಟ್ಟಂಗೆ ನಿಮ್ಮ ಒಪ್ಪಿಗೆ ಇದ್ದರೆ ನಾ ಏನು ಹೇಳ್ತಾನೋ ಅದನ್ನು ಚಾಚು ತಪ್ಪದೆ ಟೈಮ್ ಟು ಟೈಮ್ ವರ್ಷದಲ್ಲಿ 2 ಹಂತಲ್ಲೇ ಸಾಯಿಲ್ ಅಪ್ಲಿಕೇಶನ್ ಇರುತ್ತೆ. ಅವಶ್ಯಕತೆ ಬಿದ್ದರೆ ಮಾತ್ರ ಸ್ಪ್ರೇ ಇರುತ್ತೆ. ಯಾಕಂದರೆ ಕ್ಲೈಮೇಟಲ್ಲಿ ಆಗುವಂಥ ವ್ಯತ್ಯಾಸಗಳಿವು ವಾತಾವರಣದಲ್ಲಿ. ಯಾಕಂದ್ರೆ ನಿಮ್ಮದು ಹೆವಿ ಟೆಂಪ್ರೇಚರ್ ಇರುತ್ತೆ ಚಿತ್ರದುರ್ಗ ಭಾಗ. ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಮತ್ತು ನೀರಿನ ತೊಂದರೆಗಳು ವಾತಾವರಣದಲ್ಲಿ ಆಗುವಂಥ ಕ್ಲಿಷ್ಟಕರ ಬದಲಾವಣೆಗಳಿಗೆ ತಕ್ಕಂಗೆ ನಾವು ಸ್ಪ್ರೇ ಏನಾದ್ರು ಬೇಕಾಗುತ್ತೆ. ಮತ್ತು ನಂದು ಏನಿರುತ್ತೆ ಅಂದರೆ ಪ್ರತಿ 3 ತಿಂಗಳೊಮ್ಮೆ 6 ತಿಂಗಳೊಮ್ಮೆ ನಂದು ವಿಸಿಟ್ ಇದ್ದೇ ಇರುತ್ತೆ. ಹಾಗಾಗಿ ನೀವು ಅದ್ರ ಬಗ್ಗೆ ಏನು ಡೋಂಟ್ ವರಿ. ಈ ಪ್ಲಾಟ್ ನಮ್ಮದು ಅಂತ ನಾನು ತೊಗೊಂಡಿರೋದು. ನಾನು ಹೇಳಿದೆ ಏನೋ 3 ವರ್ಷ ನಾನು ಜವಾಬ್ದಾರಿ ಇರುತ್ತೆ. ನಿಮಗೆ ಕಾಯಿ ಬಿಡೋ ಲೆವೆಲ್ಗೆ ಏನೈತೋ ಡೆವಲಪ್ಮೆಂಟ್ ಮಾಡಿಕೊಡ್ತೀವಿ ಸರ್. ಮುಂದೆ ಇಲ್ಲ ಸರ್ ನೀವೇ ನಮಗೆ ಗೈಡ್ ಮಾಡಿರಿ ಅಂದರೆ ನಿಮಗೆ ಖುಷಿ ಇದ್ದರೆ ನಾವು ಕಂಟಿನ್ಯೂ ಮಾಡ್ತೇವೆ. ನಮಗೆ ಸರ್ ಈಗ ನಾವು ಸರ್ ವ್ಯವಹಾರಸ್ಥರು, ಅಗ್ರಿಕಲ್ಚರ್ ಬಗ್ಗೆ ನಾಲೆಡ್ಜ್ ಇಲ್ಲ. ಸ್ವಲ್ಪ ಎಲ್ಲ ನೋಡಿ ತಿಳ್ಕೊಂಡು ನಾವು ಆರ್ಗಾನಿಕ್ ಈಗ ಎಲ್ಲರೂ ಮೆಡಿಸಿನ್ ಭಾಳ ಕೆಮಿಕಲೈಸ್ ತಿಂತಿದ್ದಾರೆ. ನಮ್ಮಿನ ಸ್ವಲ್ಪ ಆರ್ಗಾನಿಕ್ ಆಗಲಿ, ನಮ್ಮಿನ ಜನಕ್ಕೆ ಒಳ್ಳೇದಾಗಲಿ ತಿಳ್ಕೊಳ್ಳಿ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ನಮಗೆ ಪ್ಯೂರ್ ಆರ್ಗಾನಿಕ್ ಆಗೇ ಬರಲಿ. ಬೇರೆ ಯಾರೋ ನಿಮ್ಮಲ್ಲಿ ಸಾವಯವ ನಟಿಗೆ ಮೂಗು ಮುರಿತಾರೆ ಅಂತ ಹೇಳಿ ಬೆಳೆದಿದ್ವಿ ನೋಡ್ರಿ, ಕಾಣ್ತದೆ ಡ್ಯಾನ್ಸ್ ಬರ್ತಿದ್ದಾವೆ. ಡ್ಯಾನ್ಸ್ 2 ಸತಿ ಬೆಳೆದಿದೆ ಎಲ್ಲರೂ ನಕ್ಕಿದ್ರು. ಅಲ್ಲ ಈಗ ಸಾವಯವ ಕೃಷಿ ಪದ್ಧತಿ ಅಥವಾ ಜೈವಿಕ ಕೃಷಿ ನಟಿಗೆನ ಆರ್ಗ್ಯಾನಿಕ್ ನಟಿಗೆನ ಬೇರೆ ಬೇರೆ ಕಂಪ್ನಿಗಳೆಲ್ಲ ಹಿಂಗೆ ಬಂದು ಹೋಗ್ಬಿಟ್ರೆ ಇಲ್ಲಿ. ಹಾಗಾಗಿ ಜನ ಹೆಸರು ಹೇಳ್ಬೇಡ್ರಿ, ಯಾವ ಹೆಸರು ಬೇಡ, ಹೆಸರೇನಿಲ್ಲ. ಒಂದು ಪ್ರಾಡಕ್ಟ್ ಯೂಸ್ ಮಾಡಿದೆ ಸರ್, ಡೋಸ್ ಕೊಟ್ಟಿದ್ದೆ ವಿತ್ ಬಯೋ ಸಿಮ್ಲೆಂಟ್ ಕೊಟ್ಟಿದ್ದು. ಬಟ್ ಏನು ನಮಗೇನಂತ ಉಪಯೋಗ ಆಗಿಲ್ಲ. ಹಂಗಾಗಿ ರೈತರು ಕರೆಸ್ತಿಲ್ಲ, ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ನಾನೇ. ಬಟ್ ಏನು ಅದೇನು ಏನಾಗುತ್ತೆ ರೈತರಿಗೆ ಈ ಥರ ಇದ್ದಂತರಿಗೆ ಒಂದು ಚಾಲೆಂಜಿಗಾಗಿ ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ 100% ಸೊಲ್ಯೂಷನ್ ಕೊಡೋಣ. ಈಗೇನಿಲ್ಲ ಅಂತಾರಲ್ಲ ನಿಮ್ಮ ಎದುರುಗಡೆ ಅದನ್ನು ನಿಮ್ಮ ತೋಟದಲ್ಲೇ ಮಾಡಿಸಿ ನಿಮ್ಮ ವಿಡಿಯೋನೇ ಪ್ರೂಫ್ ಇಟ್ಕೊಂಡು ಬೇರೆಯವ್ರ ವಿಡಿಯೋ ನೀವು ನೋಡಿದ್ರೆ ಇವತ್ತು ನಿಮ್ಮ ವಿಡಿಯೋನ 100 ಜನ ನೋಡ್ಬೇಕು ಮುಂದೆ. ಯಾಕಂದ್ರೆ ಸ್ಟೆಪ್ ವೈಸ್ ಇರುತ್ತೆ, 1 ವರ್ಷಕ್ಕೊಮ್ಮೆ ಬದಲಾವಣೆ. ನಿಮ್ಮ ತೋಟ ಹೀಗಿತ್ತ ಅಂತ ನಿಮ್ಗೆ ಅನಿಸುತ್ತೆ. ಇವತ್ತು ನಾನು ವಿಡಿಯೋ ನೋಡ್ತದಲ್ಲ, ಈ ವಿಡಿಯೋದಲ್ಲಿ ಜೂಮ್ ಮಾಡಿ ತೊಗೊಂಡಿದ್ದಾನೆ ಕೆಲವೊಂದು ಗಿಡಗಳನ್ನಲ್ಲಿ ಈ ಥರ ನಿಮ್ದು ಇತ್ತ ಅಂತ ಅನಿಸುತ್ತೆ. ಗಿಡಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಈ ಭಾಗ ನಿಮ್ಮದು ಚೆನ್ನಾಗಿರೋಂಥ ಭಾಗ, ಇಲ್ಲಿ ಚೆನ್ನಾಗಿದ್ದಂಥ ಗಿಡ ಇದು. ಈ ಕಡೆ ಡಲ್ ಇದೆ ಹೌದ್ರಾ, ಆ ಕಡೆ ಪೂರ್ತಿ ಡಲ್ ಇದೆ ನೋಡ್ರಿ, ಹೌದಾ? ಡಲ್ ಇದೆ, ಅಲ್ಲೆಲ್ಲ ಡಲ್ ಇದೆಯಲ್ಲ. ಇದನ್ನೆಲ್ಲ ಈಗ ನಾನು ಇದು ನಿಮ್ದು ಏನು ಸ್ಪ್ರಿಂಕ್ಲರ್ದು ಇದೆಯಲ್ಲ, ಆ ಸ್ಪ್ರಿಂಕ್ಲರ್ ಜೆಟ್ ಹತ್ರದಲ್ಲೇ ತೊಗೊಂಡಿದ್ದೇನೆ. ಹಾಗಾಗಿ ನೀವು ಏನೇ ಸಮಸ್ಯೆಗಳಿದ್ರು ಪ್ರತಿಯೊಂದು ಗಿಡನೂ ಅಬ್ಸರ್ವ್ ಮಾಡೋಣ. ನಂದು ಉದ್ದೇಶ ಏನಂದರೆ 5 ವರ್ಷಕ್ಕೆ ನಿಮಗೆ ಒಂದು 75% ಮೇಲೆ ನಮಗೆ ಇಳುವರಿ ಬರೋಕ್ಕೆ ಪ್ಲಾನ್ ಮಾಡಿಸ್ಕೊಡ್ಬೇಕು ಅನ್ನೋಂಥ ಉದ್ದೇಶ. ಒಂದು 70-80 ಕ್ವಿಂಟಲ್ ತನಕ ಅಡಿಕೆ ತೆಗಿಬೋದು. ಯಾಕಂದ್ರೆ ನಮ್ಮಲ್ಲಿ ಈಗ ಆಲ್ರೆಡಿ ಹಿರೇಕೆರೂರು ಭಾಗ ಅಲ್ಲೆಲ್ಲ ಏನಿದೆ ಅಂದರೆ ಹಾವೇರಿ ಹಿರೇಕೆರೂರು ಭಾಗದಲ್ಲೇ 65 ಕ್ವಿಂಟಲ್ ತನಕ 5ನೇ ವರ್ಷಕ್ಕೆ ಬಂದಿದೆ. 6, 7, 8, 9ನೇ ವರ್ಷದ ತನಕ ಇವತ್ತು 85 ರಿಂದ 95 ಕ್ವಿಂಟಲ್ ತನಕ ಇದ್ದಾವೆ. ಅದು ನೀರಿನ ತೊಂದರೆಗಳ ಮಧ್ಯೆನೂ ಇಷ್ಟು ಚೆನ್ನಾಗಿದ್ದಾವೆ. ಮತ್ತು ನೀರು ಸಮಸ್ಯೆ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿ ಬೆಳಿಬೋದು. ಮತ್ತು ನಿಮ್ಮ ಏರಿಯಾ ಐತಲ್ಲ, ಇಲ್ಲಿ ವಾತಾವರಣದಲ್ಲಿ ಅಷ್ಟು ವ್ಯತಿರಿಕ್ತ ಆಗಲ್ಲ, ಅಂದರೆ ಟೆಂಪ್ರೇಚರ್ ಹೆಚ್ಚಿಗೆ ಆಗುತ್ತೆ. ಆದರೆ ಮಳೆಗಾಲದಲ್ಲಿ ಹೆಚ್ಚು ಮಳೆ ಆಗಲ್ಲ ನಿಮಗೆ. ಹಾಗಾಗಿ ನಿಮ್ಮದು ಒಳ್ಳೆ ವಾತಾವರಣ ಮತ್ತು ಭೂಮಿ ಸ್ವಲ್ಪ ಪ್ರಾಬ್ಲಮ್ ಇದ್ರೂ ಸಹಿತ ನಾವು ಏನು ಬೇಕೋ ಅದಕ್ಕೆ ಸಾಯಿಲಿಗೆ ಕೊಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಸರ್ ಇವತ್ತು ಕಂಡೀಷನ್ಸ್ ಏನಂದ್ರೆ ನಂದು ನಿಮ್ಮ ಹತ್ರ ಸುಮ್ಮನೆ ಬಂದ್ವಿ ಹೋದ್ವಿ ನೀವು ಚಾರ್ಜ್ ಕೊಟ್ರಿ ಅದೆಲ್ಲ ಇಂಪಾರ್ಟೆಂಟು. ಫಸ್ಟ್ ಟೈಮ್ ನಾನು ಸರ್ವಿಸ್ ಚಾರ್ಜ್ ತೊಗೊಂಡಿದ್ದೀನಿ. ಸೆಕೆಂಡ್ ಟೈಮಿಂದ ನಾನು ಫ್ರೀ ಸರ್ವಿಸ್ ಇರುತ್ತೆ. ಏನು ಅಂದರೆ ಏನೇ ಉತ್ಪನ್ನಗಳಿದ್ರು ಏನೇ ಅಡ್ವೈಸ್ ಇದ್ದರೂ ನಾವೇ ಕೊಡ್ತೇವೆ. ಯಾವುದೂ ಅಂಗಡಿಯಿಂದ ತರೋದಿಲ್ಲ, ಗೊಬ್ಬರದ ಅಂಗಡಿ ಹತ್ರ ಹೋದೆ ಹೊರಗೆ ಹೋದೆ ಆ ಕಂಪ್ನಿ ತಂದೆ ಈಗ ಯಾವುದೂ ಇಲ್ಲ. ಕನಿಷ್ಠ 3 ವರ್ಷ ನಮ್ಮ ಜೊತೆ ಕಮಿಟ್ಮೆಂಟ್ ಆಗಬೇಕು. 3 ವರ್ಷ ಅಲ್ಲ ಸರ್, ಫುಲ್ ಇರ್ತೀವಿ. ನಿಮ್ದು ಏನಂದರೆ ಅಲ್ಲ 100% ಮಾಡೋಣ. ಅದ್ರ ಬಗ್ಗೆ ನಾನು ಇದಕ್ಕೆ ಈ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ. ಆ ಉದ್ದೇಶಕ್ಕೆ ನಿಮಗೂ ಒಂದು ಪ್ರೂಫ್ ಆಗಿರಲಿ ಅನ್ನೋ ಉದ್ದೇಶಕ್ಕೆ. ಜೊತೆಗೆ ಸಾಕಷ್ಟು ಜನರು ಈ ಥರ ಅನುಮಾನಗಳು ಇಟ್ಕೊಂಡೇ ಇದ್ದಾರೆ. ಎಲ್ಲರಿಗೂ ಅನುಮಾನ ಇದೆ, ಆದರೆ ಸೊಲ್ಯೂಷನ್ ಸಿಕ್ತು ಅಂದರೆ ನೀವೇ ಅದಕ್ಕೆ ಪ್ರೂಫ್ ಆಗಿ ಮುಂದೆ ಅದಕ್ಕೆ ಉತ್ತರ ನೀವೇ ಕೊಡ್ತೀರಾ. ಹಾಗಾಗಿ ನಾನು ಅದೊಂದು ಪ್ರೂಫ್ ಇಟ್ಕೊಂಡಿದ್ದೀನಿ. ಸರ್ ಇದಕ್ಕೆ ಏನು ಬೇಕಲ್ಲ ಎಲ್ಲ ಮೆಡಿಸಿನ್ಸು ಪ್ರತಿಯೊಂದು ಅಡ್ವೈಸನ್ನು ನಾವೇ ಮಾಡ್ತೇವೆ, ನಾವೇ ಕೊಡ್ತೇವೆ. ಹಾಗಾಗಿ ನೀವು ಹೊರಗಡೆಯಿಂದ ಏನೂ ತರಂಗಿಲ್ಲ. ನಾ ಹೇಳಿದಂಥ ಟೈಮಿಗೆ ಆ ಟೈಮ್ ಟು ಟೈಮ್ ಏನಿದೆ ನೀವು ಲೇಬರ್ ಆಗಲಿ ಅಥವಾ ನೀವಾಗಲಿ ಏನೈತೆ ನಿಂತ್ಕೊಂಡಿದ್ದು 1-2 ದಿವಸ ನಿಂತ್ಕೊಂಡಿದ್ದು ಕೆಲಸ ಮಾಡಿಸ್ಕೊಟ್ಬಿಟ್ರೆ ಇದು ಸಲೀಸಾಗುತ್ತೆ. ಮತ್ತು ಮಧ್ಯದಲ್ಲಿ ಏನಾದರೂ ತೊಂದರೆಗಳು ಬಂದಾಗ ನನಗೆ ತಕ್ಷಣದಲ್ಲೇ ಅಲರ್ಟ್ ಮಾಡಿದರೆ ಅಥವಾ ನನಗೆ ಇನ್ಫಾರ್ಮೇಷನ್ ಕೊಟ್ಟರೆ ಯೂಟ್ಯೂಬ್ ಅಥವಾ ವಾಟ್ಸಪ್ ಮೂಲಕ ನೀವು ಇನ್ಫಾರ್ಮ್ ಮಾಡಿದರೆ ನಾನು ತಕ್ಷಣ ಬಂದು ಮತ್ತೆ ಎಕ್ಸ್ಟ್ರಾ ವಿಸಿಟನ್ನು ಮಾಡಿಕೊಂಡು ನಿಮಗೆ ಏನು ಬೇಕೋ ಅದು ಮಾಡ್ಕೊಡೋಕೆ ನಾನು ರೆಡಿ ಇದ್ದೇನೆ. ತಾವು ಈ ಕಂಡೀಷನ್ಸಿಗೆಲ್ಲ ಒಪ್ಪಿಗೆ ನಂಗಿದ್ರೆ ಓಕೆ ಅಂತ ಹೇಳ್ರಿ, ಇಲ್ಲ ಅಂದರೆ ಇವತ್ತು ಹಾಗೆ ಸುಮ್ಮನೆ ಹೋಗ್ಬಿಡ್ತೇವೆ. ಓಕೆ ಸರ್, ಓಕೆ ರೆಡಿ ಇದ್ದೀರಾ ಸರ್? ರೆಡಿ. ಓಕೆ ಸರ್, ಇವತ್ತಿನ ದಿವಸನೇ ನಾನು ವಿಡಿಯೋ ಮಾಡಿದ್ದೀನಿ. ಶ್ರಾವಣದ 1ನೇ ವಾರ ನಿಮಗೆ ಕರೆಕ್ಟಾಗಿ ಇನ್ನು 3 ವರ್ಷಕ್ಕೆ ನಾನು ಈ ತೋಟದಲ್ಲೇ ಗೊನೆ ಬರಬೇಕು. ಆ ಥರದಲ್ಲಿ ನಾನು ರೆಡಿ ಮಾಡಿಕೊಡ್ತೀನಿ. ಅದು ಏನು ಬೇಕಾದ್ರೂ ಸಮಸ್ಯೆ ಇಲ್ಲ, ಗಿಡದಲ್ಲೇ ಅದನ್ನು ರೆಡಿ ಮಾಡೋಣ. ಹೊರಗಿಂದ ಏನೂ ತರಂಗಿಲ್ಲ. ಮತ್ತು ಯಾರು ನಮ್ಮ ರಿಲೇಷನ್ ಬಂದರು, ಈ ಕಂಪ್ನಿಯವ್ರು ಬಂದರು, ಆ ಕಂಪ್ನಿಯವ್ರು ಬಂದರು ಅಂತ ಯಾರನ್ನೂ ಇಲ್ಲಿ ಒಳಗೆ ಬಿಟ್ಕೊಳಂಗಿಲ್ಲ. ಸರಿ ಸರ್, ಅದಕ್ಕೆಲ್ಲ ಓಕೆ ಇದ್ದೀರಾ? ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದಾ ಬೇಡವಾ?
ಬೇಕಂದ್ರೆ ಕೊಡ್ತೀವಿ ಸರ್. ಅದೇನು ನಂಬರ್ ಹೇಳಿ ಸರ್. ನೀವು ಹೆಂಗೆ ಇವತ್ತು ನಂಬರ್ ಕೊಟ್ಟಿದ್ರೆ ಹಂಗೆ ಎಲ್ಲ ವಿಡಿಯೋಗಳಲ್ಲಿ ರೈತರ ನಂಬರ್ ಇದ್ದಾವೆ, ಡೈರೆಕ್ಟಾಗಿ ರೈತರು ಸಂಪರ್ಕ ಮಾಡಲಿ ಅಂತೇಳಿ. ಮತ್ತು ನೀವು ಆ ಕಡೆ ಹಾವೇರಿ ಭಾಗ ಅಥವಾ ಹಿರೇಕೆರೆ ಭಾಗದಲ್ಲಿ ಯಾವಾಗಾದ್ರು ಬಂದರೆ ಪ್ರಾಕ್ಟಿಕಲ್ ಮಧ್ಯದಲ್ಲಿ ಹೇಳೋದು, ಮಧ್ಯದಲ್ಲಿ ಆ ಕಡೆ ಬಂದಾಗ ಒಂದ್ಸರಿ ವಿಸಿಟ್ ಮಾಡಿಕೊಂಡು ನಮ್ಮ ರೈತರ ಅನುಭವಗಳನ್ನ ತೊಗೊಳ್ರಿ. ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಏನು ಬೇಕೋ ಅದನ್ನೆಲ್ಲ ಕೂಡ್ಕೊಂಡು ಡೆವಲಪ್ಮೆಂಟ್ ಮಾಡೋಣ. ಒಟ್ಟಾಗಿ ಟೋಟಲಿ ಆರ್ಥಿಕವಾಗಿ ರೈತರ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಅವರ ಇಳುವರಿ ಮಟ್ಟ ಹೆಚ್ಚಾಗಬೇಕು. ಹಾಗಾಗಿ ಆಮೇಲೆ ಗುಣಮಟ್ಟ ಹೆಚ್ಚಾಯ್ತು ಅಂದರೆ ಆಟೋಮೆಟಿಕ್ಕಾಗಿ ಅವರಿಗೆ ಆದಾಯ ಬಂದೇ ಬರುತ್ತೆ. ಹೀಗಾಗಿ ನಾನು ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚು ಆದಾಯ ತಗೊಳ್ಳೋಂಥದ್ದು ಮತ್ತು